आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। भावबोधकृतं सेवे रघुत्तममहागुरुं यच्छिष्यशिष्यशिष्याद्याः टिप्पण्याचार्यसंहिताः गम्भीराशयकुम्भसम्भृतवचः सन्दर्भगर्भोल्लसट्टीकाभाव विबोधनाय जगतां यस्यावतादोजनि तत्तादृक्षदुरन्त संतत तपस्सन्तान संतोषित श्रीकान्तं सुगुणं रघुत्तमगुरुं वंदे परम देशिकಂ। ಕಲ್ಪವೃಕ್ಷ ಕಾಮದಂತೆ ಇರುವ ಮಹಾತಪಸ್ವಿ ವೈರಾಗ್ಯಮೂರ್ತಿಯಾದ ಭಾವಬೋಧಕಾರರೆಂದೇ ಪ್ರಸಿದ್ಧರಾದ ಶ್ರೀಕೋಯಿಲ್ ಊರಿನಲ್ಲಿ ವಾಸ ಮಾಡುತ್ತಿರುವ ಸಕಲ ಸಜ್ಜನರಿಗೆ ಭಕ್ತ ವೃಂದಕ್ಕೆ ಅನುಗ್ರಹವನ್ನು ಮಾಡುವಂತಹ ಮಹಾನುಭಾವರಾದ ಶ್ರೀಮದ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನಾ ಮಹೋತ್ಸವ. ತನ್ನಿಮಿತ್ತಕವಾಗಿ ಅವರ ಮಾಡಿದಂತಹ ಸಾಧನೆ ಗುಣಗಳು, ಅವರು ಮಾಡಿದಂತಹ ಅನುಗ್ರಹ, ಅವರ ತಪಸ್ಸು, ಜ್ಞಾನ, ವೈರಾಗ್ಯ, ಅನೇಕ ಗುಣಗಳಿಂದ ಭರಿತರಾದ ಜ್ಞಾನಿವರೆಣ್ಯರಾದ ಸಮಾಜಕ್ಕೆ ಶ್ರೀಮದಾಚಾರ್ಯರ ಟೀಕಾಕೃತ್ವಾದರ ಪೂರ್ಣವಾದ ಭಾವವನ್ನು ತಿಳಿಸಿಕೊಟ್ಟಂತಹ ಭಾವಬೋಧಕಾರರಾದಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ಹೇಳಬೇಕು, ಅವರ ಮಹಿಮೆಯನ್ನು ಕೇಳಬೇಕು ಅಂತಂದ್ರೆ ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಹಾಗೆ ನಮ್ಮ ಸ್ವರೂಪೋದ್ಧಾರಕರಾದಂತಹ ನಮ್ಮ ಮಾಹುಲಿ ಆಚಾರ್ಯರು ಅವರ ಬಾಯಿಂದಲೇ ಕೇಳಬೇಕು. ಕೇಳಿದರೆ ಮೈ ರೋಮಾಂಚನವಾಗಬೇಕು, ಹಾಗೆ ಅವರ ಮಹಿಮೆಯನ್ನು ಕೊಂಡಾಡ್ತಾರೆ. ನಾವು ಸಣ್ಣವರಿದ್ದಾಗಿಂದಲೂ ನಮ್ಮ ಮುಂಬೈ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ರಘುತ್ತಮರ ಆರಾಧನೆ ಅಂತಂದ್ರೆ ನಮ್ಮ ಆಚಾರ್ಯರ ಪ್ರವಚನ ಎಂದೂ ನಾವು ತಪ್ಪಿಸಿಕೊಳ್ಳುವಂತೆ ಇಲ್ಲ. ಅಷ್ಟು ವೈಭವೋಪೇತವಾದಂತಹ ಅವರ ಪ್ರವಚನ, ಅವರ ಮಹಿಮೆಯನ್ನು ಕುರಿತು ಪ್ರವಚನ, ಅವರ ಟಿಪ್ಪಣಿಕಾರರ ನಮ್ಮ ಸಿದ್ಧಾಂತಕ್ಕೆ ಅವರ ಟಿಪ್ಪಣಿಕಾರರ ಅವರ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ ಸಂಹಿತಾ ಅಂತ ಹೇಳಿದಂತೆ ಆ ಟಿಪ್ಪಣಿಕಾರರು ದೊಡ್ಡದಾದ ಒಂದು ಸರಣಿ ಇದೆ, ಒಂದು ಪಂಕ್ತಿ ಇದೆ. ಯಾರು ಈ ಭಾಗ್ಯವನ್ನು ಪಡಿತಾರೋ ಇಲ್ಲೋ ಗೊತ್ತಿಲ್ಲ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಭಾಗ್ಯ, ಅವರ ಶಿಷ್ಯ ಪರಂಪರೆಯಲ್ಲಿ ನಾವು ಬಂದದ್ದು, ಅವರ ಚರಿತ್ರೆಯನ್ನು ಕೇಳುವ ಸೌಭಾಗ್ಯ ಪಡೆದಿದ್ದು ನಾವೇ ಧನ್ಯರು ಅಂತ ಅನಿಸ್ತದೆ. ಅಷ್ಟು ವೈಭವೋಪೇತವಾಗಿ ನಮ್ಮ ಆಚಾರ್ಯರು ಮೈ ಮರೆತು ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನಾ ನಿಮಿತ್ತಕವಾಗಿ ಅವರ ಚರಿತ್ರೆಯನ್ನ, ಅವರ ಶಿಷ್ಯರ ಚರಿತ್ರೆಯನ್ನ, ಆ ಪರಂಪರೆಯನ್ನ, ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೆ ಗಟ್ಟಿ ಮುಟ್ಟಿಯಾದಂತಹ ಬುನಾದಿಯನ್ನ ಕಟ್ಟಿದ ಮಹಾನುಭಾವರು ಅಂತ ಹೇಳಿ ಆ ಕೊಂಡಾಡುವುದನ್ನ ಕೇಳಿ 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 ಏನೋ ಸ್ವಲ್ಪ ಅವರ ಮಹಿಮೆಯನ್ನ ತಿಳಿದುಕೊಂಡಿದ್ದೇವೆ. ಅವರ ಮಹಿಮೆಯ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ. 3 ದಿನಗಳಿದೆ, ಇವತ್ತು ನಾಳೆ ನಾಡಿದ್ದು. 3 ದಿನಗಳಲ್ಲಿ ಏನು ಸಾಧ್ಯವೋ ಅವರ ಮಹಾನುಭಾವರ ಕೇವಲ ನಮ್ಮ ಪಾಪಗಳ ಪರಿಹಾರ, ಉತ್ತಮ ಶುದ್ಧವಾದ ತತ್ವಜ್ಞಾನ, ಇವುಗಳು ನಮಗೆ ಭಗವಂತ ಆ ಗುರುಗಳ ಅನುಗ್ರಹದಿಂದ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡುವುದಷ್ಟೇ ನಮ್ಮ ಕರ್ತವ್ಯ. ತನ್ನಿಮಿತ್ತಕವಾಗಿಯೇನೆ ಈ ಗುರುಗಳ ಮಹಿಮಾವನ್ನು ಹೇಳುವ ಪ್ರಯತ್ನ. ಅವರು 7 ವರ್ಷಕ್ಕೆ ತಾವು ಸನ್ಯಾಸಿಗಳಾಗಿದ್ದಾರೆ. ರಘುವರ್ಯ ತೀರ್ಥರು ಆ ರಘುತ್ತಮರ ಏನು ಆ ದಿವ್ಯವಾದಂತಹ ಜ್ಞಾನವನ್ನ ಅಥವಾ ಅವರ ಪೂರ್ವಕರ್ಮವನ್ನ ಏನು ನೋಡಿದ್ರೂ ಗೊತ್ತಿಲ್ಲ, ಈ ವ್ಯಕ್ತಿ ಮುಂದೆ ಉತ್ತರಾದಿ ಮಠದ ಪೀಠ ಸಾಮ್ರಾಜ್ಯಕ್ಕೆ ಇವನೇ ಚಕ್ರವರ್ತಿ ಅಂತ ಪರಿಗಣಿಸಿ ಅವರನ್ನ 7 ವರ್ಷ ಕೂಸು ಇದ್ದಾಗ ಏಕಾದಶಿ ಉಪವಾಸ ಮಾಡುವುದು ಹೇಗೆ, ಎಲ್ಲ ಕರ್ಮಗಳನ್ನ ಅನುಷ್ಠಾನ ಮಾಡುವುದು ಹೇಗೆ, ದೇವರ ಪೂಜಾ ಮಾಡುವುದು ಹೇಗೆ, 7 ವರ್ಷ ಇದ್ದಾಗ ನಾವು 7-8 ವರ್ಷದಲ್ಲಿ ಮತ್ತು ಉಪನಯನ ಮಾಡಿಕೊಂಡರೆ ಚಿತ್ರಾವತಿ ಇಡ್ಲಿಕ್ಕೆ ಬರುವುದಿಲ್ಲ, ಅಲ್ಲಿಂದ ಎಲ್ಲ ಕಲಿಸಬೇಕಾಗ್ತದೆ. ಆ ವಯಸ್ಸದು. ಆಪೋಷಣ ಹೇಗೆ ತಗೋಬೇಕು, ಸಂಧ್ಯಾವಂದನೆ ಹೇಗೆ ಮಾಡಬೇಕು, ಅಲ್ಲಿಂದ ಪ್ರಾರಂಭವಾದಂತಹ ವಯಸ್ಸದು. ಆ ವಯಸ್ಸಿನಲ್ಲಿ
ದೊಡ್ಡ ಸಾಮ್ರಾಜ್ಯಕ್ಕೆ ತಾವು ಅಧಿಪತಿಗಳಾಗಿದ್ದಾರೆ. ಸಿಂಹಾಸನದ ಮೇಲೆ, ಉತ್ತರಾದಿ ಮಠದ ಮೇಲೆ ಕೂತಿದ್ದಾರೆ, ಪೀಠದ ಮೇಲೆ ಕೂತಿದ್ದಾರೆ. ಗುರುಗಳ ಅನುಗ್ರಹ ಹೇಗಿರ್ತದೆ ಅಂತ ಅನ್ಲಿಕ್ಕೆ ಅತ್ಯಂತ ಜ್ವಲಂತ ನಿದರ್ಶನ ಅಂತಂದ್ರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಬಹಳ ಮನಸ್ಸಿಗೆ ಸಂತೋಷವಾಗ್ತದೆ. ಗುರುಗಳ ಅನುಗ್ರಹ ಇಷ್ಟು ಇರ್ತದೆ ಅಂತನ್ನೋದನ್ನ ನಾವು ವಿಶ್ವಾಸ ಪೂರ್ಣ ಮಾಡಲಿಕ್ಕೆ ರಘುತ್ತಮರೇ ಇದ್ದಾರೆ, ತಾವು ಮಾಡಿ ತೋರಿಸಿದ್ದಾರೆ. ಈ ಎರಡು ಕಥೆಗಳನ್ನು ಇವತ್ತು ತಿಳಿಯೋಣ. ರಘುತ್ತಮ ತೀರ್ಥರಿಗೆ ಪಾಠವನ್ನ ಹೇಳಲಿಕ್ಕೆ ಆದ್ಯ ವರದರಾಜಾಚಾರ್ಯರು ಅಂತ ಹೇಳಿ ಆದ್ಯ ವಂಶದಲ್ಲಿ ಅತ್ಯಂತ, ಅದಕ್ಕಾಗಿಯೇ ಅವರಿಗೆ ಆದ್ಯ ಅಂತ ಮನತನ, ಆದ್ಯ ಮಂಥನ ಅಂತ ಕರೀತಾರೆ. ಭಾರಿ ಉತ್ತಮ ಉದ್ದಾಮ ಪಂಡಿತರು, ಭಾರಿ ಪಂಡಿತರು. ಆ ಪಂಡಿತರು ತಾವು ಮತ್ತೆ ಆಶ್ರಮ ಕೊಟ್ಟಿದ್ದಾರೆ. ರಘುವರ್ಯರು ರಘುತ್ತಮರಿಗೆ ರಘುತ್ತಮ ಅಂತ ನಾಮಕರಣ ಮಾಡಿದ್ದಾರೆ. ರಘುತ್ತಮ ತೀರ್ಥರು ಅಂತ ಪ್ರಸಿದ್ಧರಾದರು. ಕೆಲವು ಕಾಲಗಳಲ್ಲಿ ತಾವು ಕಾಲರಾಗಿಬಿಟ್ಟಿದ್ದಾರೆ. ಆಗ ಇಡೀ ಸಾಮ್ರಾಜ್ಯವನ್ನು ನೋಡಿಕೊಳ್ಳಬೇಕು, ಇಡೀ ಮಠವನ್ನು ನೋಡಿಕೊಳ್ಳಬೇಕು, ಜವಾಬ್ದಾರಿ ಇವರಿಗಿದೆ. ಮತ್ತು ಆದ್ಯ ವರದರಾಜಾಚಾರ್ಯರಿಗೆ ಮತ್ತೆ ಪಾಠಕ್ಕಾಗಿ ನೇಮಿಸಿದ್ದಾರೆ. ಪಾಠವನ್ನು ಹೇಳ್ತಾ ಇರಬೇಕಾದಾಗ ಹಣ್ಣು ಆಗಿತ್ತು, ಪಕ್ವವಾಗಿತ್ತು ಕಾಲ ಅಂತಂದರೆ ಏನೋ ಪ್ರಸಂಗವನ್ನು ಬಂದು ಈ ವ್ಯಕ್ತಿಯ ವ್ಯಕ್ತಿತ್ವ ಬಹಿರಂಗ ಆಗ್ಲಿಕ್ಕೆ ಸಲಕರಣೆಗಳು, ಕಾರಣಗಳು ಬಂದು ಅದನ್ನ ಹೊರಗೆ ತಂದು ಹಾಕಿಬಿಡುತ್ತದೆ. ಉತ್ತಮ ಜೀವರಾಶಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಒಂದು ಮನಸ್ಸಿಗೆ ನೋವು ಆಗುವಂತಹ ಒಂದು ಘಟನೆಯ ನಡೀತು. ಹಿಂದಿನ ಕಾಲದಲ್ಲಿ ಪೂಜೆಯನ್ನ ಮಾಡಿದ ಮೇಲೆ ಸನ್ಯಾಸಿಗಳು ಹೋಗಿ, ನಮ್ಮ ಪರಂಪರೆಯಲ್ಲಿ ಸನ್ಯಾಸಿಗಳು ಅಂತ ಆಗಬೇಕಾದ್ರೆ ಗೃಹಸ್ಥರಾದ ಮೇಲೇನೆ ಸನ್ಯಾಸಿಗಳು ಆಗುವ ಪದ್ಧತಿ. ಬಾಲ ಸನ್ಯಾಸಿಗಳು ಆಗುವುದು ಉಡುಪಿ ಘಟ್ಟದ ಮೇಲೆ ಇದ್ದ ಉಡುಪಿ ಮಠದಲ್ಲಿ ಇದ್ದವರು ಬಾಲ ಸನ್ಯಾಸಿಗಳಾಗ್ತಾರೆ. ಆದರೆ ನಮ್ಮಲ್ಲಿ ಆ ಪದ್ಧತಿ ಸ್ವಲ್ಪ ಕಮ್ಮಿ. ಆದರೆ ಅದಕ್ಕೆ ಮೊಟ್ಟ ಮೊದಲು ಬುನಾದಿ ಅಂತಂದ್ರೆ ರಘುತ್ತಮ ತೀರ್ಥ ಶ್ರೀಪಾದಂಗಳು. ಅನಂತರದಲ್ಲಿ ಇವತ್ತಿನ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳು, ಇವರು ಬಾಲ ಸನ್ಯಾಸಿಗಳು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪೂಜೆಯನ್ನ ಮುಗಿಸಿ ಭಿಕ್ಷೆಯನ್ನ ಬೇಡಿ ತಾವು ಅದನ್ನ ಆಹಾರ ಶುದ್ಧವನ್ನು ಮಾಡಿಕೊಂಡು ಆಹಾರ ದೇವರಿಗೆ ನೈವೇದ್ಯ ಮಾಡಿ ಮತ್ತೆ ಸ್ವೀಕಾರ ಮಾಡುವ ಪದ್ಧತಿ. ಸದಾಚಾರ ಸದ್ಗೃಹಸ್ಥರಿದ್ರು, ಮಡಿ ಮೈಲಿಗೆಲ್ಲ ಗೊತ್ತಿತ್ತು ಅಂತಂದ್ರೆ ಅವರ ಮನೆಯಲ್ಲಿ ಆಮಂತ್ರಣ ಇದ್ರೆ ಹೋಗಿ ಪ್ರಸಾದವನ್ನ ಅಲ್ಲೇ ಪೂಜೆಯನ್ನ ಮಾಡಿ, ಅಥವಾ ಪೂಜೆಯನ್ನ ತಮ್ಮ ಸಂಸ್ಥಾನದಲ್ಲಿ ಮಠದಲ್ಲೇ ಮಾಡಿಕೊಂಡು ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡುವ ಪದ್ಧತಿ ಇತ್ತು. ಶುದ್ಧವಾದ ಆಹಾರ, ಶುದ್ಧವಾದ ಮಡಿ ವಿಚಾರಗಳನ್ನ ಮಾಡುವ ಮನೆಯಲ್ಲಿ ಹೋಗ್ತಾ ಇತ್ತು. ಒಬ್ಬವ ಶ್ರೀಮಂತ ತಾನು ಕರೆದಿದ್ದಾನೆ, ಮಠಕ್ಕೆ ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದಾನೆ. ರಘುತ್ತಮರು ದ್ವಾದಶಿ ದಿವಸ ಏಕಾದಶಿ ಮಾಡಿದ್ದಾರೆ. ದ್ವಾದಶಿ ದಿವಸ ಪೂಜೆಯನ್ನು ಮುಗಿಸಿಕೊಂಡು, ಸಂಸ್ಥಾನ ಪೂಜೆ ಮಠಗಳಲ್ಲಿ ನೀವು ನೋಡಿದ್ದೀರಿ, ಸಂಸ್ಥಾನ ಎಷ್ಟು ದೊಡ್ಡದಿದೆ, ಪೂಜೆಗಳನ್ನು ಮುಗಿಸಿಕೊಂಡು ಬರುವುದು ಸ್ವಲ್ಪ ತಡವಾಗ್ತಾ ಇದೆ. ಅಷ್ಟರಲ್ಲೇನೆ ತಮ್ಮ ಗುರುಗಳಾದ ಆದ್ಯ ವರದಾಚಾರ್ಯರು ತಾವು ಏನ್ ಮಾಡಿದ್ದಾರೆ, ಇರ್ಲಿ ಅವರು ಬರ್ತಾರೆ ಅಂತ ಹೇಳಿ ಆಪೋಷಣ ತಗೊಂಡು ತಾವು ಊಟಕ್ಕೆ ಕೂತು ಬಿಟ್ಟಿದ್ದಾರೆ. ತಾವು ರಘುತ್ತಮರು ಬಂದು ನೋಡ್ತಾರೆ, ಎಲ್ಲರೂ ಊಟಕ್ಕೆ ಕೂತ್ಬಿಟ್ಟಿದ್ದಾರೆ. ವರದಾಚಾರ್ಯರು ಕೂಡ ಊಟಕ್ಕೆ ಕೂತ್ಬಿಟ್ಟಿದ್ದಾರೆ. ಬಹಳ ಅಸಮಾಧಾನ ಆಯ್ತು, ಬಹಳ ಮನಸ್ಸಿಗೆ ನೋವಾಯ್ತು. ನಾನು ಏನ ಇರಲಿ, ನಾನು ಕೂತ ಪೀಠ ಉತ್ತಮ ಹಂಸನಾಮಕ ಪರಮಾತ್ಮನ ಪೀಠ, ಅದು ಅಂತಹ ಪೀಠಕ್ಕೆ ಅವಮಾನ. ಅದು ಶ್ರೀಮದಾಚಾರ್ಯ ಟೀಕಾಕೃತ್ಪಾದ, ನಮ್ಮ ಗುರುಗಳು ರಘುವರ್ಯರಿಗೆ, ಟೀಕಾಕೃತ್ಪಾದರಿಗೆ ಮತ್ತು ಪದ್ಮನಾಭ ತೀರ್ಥರಿಗೆ, ಶ್ರೀಮದಾಚಾರ್ಯರಿಗೆ, ಪರಮಾತ್ಮನಿಗೆ ಆ ಅವಮಾನ ಅದು. ಹಾಗಾಗಿ ನನ್ನಿಂದ ಪೀಠಕ್ಕೆ ಅವಮಾನ ಆಯ್ತಲ್ಲ, ನಾನು ಬರೋ ಮುಂಚೆನೆ ಊಟಕ್ಕೆ ಕೂತ್ಬಿಟ್ರು ಇವರು, ಹಾಗಾಗ್ಬಾರ್ದಾಗಿತ್ತು ಅಂತ ಹೇಳಿ ಏನೂ ವಿಚಾರ ಮಾಡದೆ ಅಲ್ಲಿಂದ ಊಟ ಮಾಡದೆ ಹಾಗೆ ಬಂದಿದ್ದಾರೆ ಮಠಕ್ಕೆ. ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡು ಗುರುಗಳ ಸ್ಮರಣೆ ಮಾಡ್ತಾ ಹಾಗೆ ಇದ್ದಾರೆ. ಅವತ್ತನೇ ದಿವಸ ಊಟನೇ ಮಾಡಲಿಲ್ಲ, ಉಪವಾಸ ಇದ್ಬಿಟ್ಟಿದ್ದ. ಯಾವ್ಯಾವ ಪ್ರಸಂಗ ಮನುಷ್ಯನಿಗೆ ಯಾವ್ಯಾವ ರೀತಿಯಿಂದ ಬರ್ತದೆ ಅಂತನ್ಲಿಕ್ಕೆ ಇವೆಲ್ಲ ಉದಾಹರಣೆಗಳು. ರಘುತ್ತಮ ತೀರ್ಥರ ಯೋಗ್ಯತೆ ಅತ್ಯಂತ ಉತ್ತಮ ಜೀವ, ಅದರೊಳಗೆ ಎರಡು ಸಂದೇಹ ಇಲ್ಲ, ಎರಡು ಮಾತು ಇಲ್ಲ. ಆದರೆ ಇಂಥ ಘಟನೆಗಳು ನಮ್ಮ ಜೀವನದಲ್ಲಿಯೂ ಕೂಡ ಮಾನ ಅವಮಾನಗಳು ಬಂದಾಗ ನಾವು ಆ ಮಾನ ಅವಮಾನಗಳನ್ನ ನಮ್ಮ ಉದ್ಧಾರದ ಮಾರ್ಗದಲ್ಲಿ ನಾವು ಎತ್ತುಕೊಂಡು ಹೋದ್ವಿ ಅಂತಾದರೆ ನಮ್ಮ ಜೀವನ ಪೂರ್ಣ ಬದಲಾಗಿಬಿಡುತ್ತದೆ.
ನಾವು ದ್ವೇಷ ಅಸೂಯ ಮಾತ್ಸರ್ಯದಲ್ಲಿ ಅದನ್ನು ತೋಡಿಸಿಕೊಂಡಾಗ ನಾವು ಅಧಪಾತಕ್ಕೆ ಹೋಗ್ತೇವೆ. ರಘುತ್ತಮರು ಏನ್ ಮಾಡಿದ್ರು? ಮಹಾನುಭಾವರು ತಾವು ಉಪವಾಸ ಕೂತು ಗುರುಗಳನ್ನು ಸ್ಮರಣೆ ಮಾಡ್ತಾ, ನನ್ನಿಂದ ಈ ಅವಮಾನ ಮಠಕ್ಕೆ ಆಗಿದೆ ಅಂತ ತಾವು ತಿಳಿದುಕೊಂಡು ದುಃಖದಲ್ಲಿ ಇದ್ದಾರೆ. ಆಗ ರಾತ್ರಿಯಲ್ಲಿ ಕನಸಿನಲ್ಲಿ ರಘುವರಿ ತೀರ್ಥರು, ಟೀಕಾಕೃತ್ಪಾದರು, ದುರ್ಗಾದೇವಿ, ಶ್ರೀಮದಾಚಾರ್ಯರು, ಸ್ವಯಂ ಪರಮಾತ್ಮ ತಾನು ಬಂದು ಎಲ್ಲ ಅನುಗ್ರಹ ಮಾಡಿ ನಾಲಿಗೆ ಮೇಲೆ ಬೀಜಾಕ್ಷರವನ್ನು ಬರೆದು, ನಾಳಿಂದ ನೀವು ಎಲ್ಲಾ ಪಾಠಗಳನ್ನು ಹೇಳಲಿಕ್ಕೆ ಅತ್ಯಂತ ಸಮರ್ಥರಾಗ್ತೀರಿ, ನೀವು ಪಾಠವನ್ನು ಹೇಳ್ರಿ ಅಂತ ಸುಧಾದಿ ಗ್ರಂಥಗಳನ್ನ ಪಾಠ ಹೇಳುವ ಸೌಭಾಗ್ಯವನ್ನ ಗುರುಗಳ ದ್ವಾರ ದೇವತಾಗಳು ಶ್ರೀಮದಾಚಾರ್ಯರು ಕರುಣಿಸ್ತಾರೆ. ಮರುದಿವಸ ಹಿಂದಿನ ದಿವಸ ಪಾಠದಲ್ಲಿ ಬಹುಲಂತಣಿ ಅಂತ ಒಂದು ವಾಕ್ಯಾರ್ಥ, ಆ ವಾಕ್ಯಾರ್ಥವನ್ನ ಬಿಡಿಸ್ಲಿಕ್ಕೆ, ಆ ಗಂಟುವನ್ನು ಬಿಡಿಸ್ಲಿಕ್ಕೆ ಆಗದೇ ಇದ್ದ ವರದಾಚಾರ್ಯರು ತಾವು ನೋಡೋಣ ಅಂತ ಹೇಳಿಬಿಟ್ಟಿರ್ತಾರೆ. ಆ ಪಂಕ್ತಿಯನ್ನೇ, ಆ ಸುಧಾದಲ್ಲಿ ಬಂದ ಆ ಬಿಕ್ಕಟ್ಟನ್ನ ಅನುವಾದ ಮಾಡ್ತಾ ಸಿಂಹಗರ್ಜನೆಯಂತ ಗರ್ಜಿಸುವ ಆ ಸಣ್ಣ ಚಿಕ್ಕ ಕೂಸು ಬಾಲಕ ಪೀಠದ ಮೇಲೆ ಕೂತು ಆ ಪ್ರತಿಧ್ವನಿಯನ್ನ ಮಾಡ್ತಾ ಇದ್ರೆ, ಆ ಆದ್ಯಾಚಾರ್ಯರು ವರದಾಚಾರ್ಯರು ತಾವು ಬರ್ತಾ ಇದ್ದಾಗ ಏನಿದು, ಯಾರಿದು, ಈ ಧ್ವನಿ ಯಾರ್ದಿದು ಅಂತ ತಾವು ಸಂತೋಷದಿಂದ ಬಂದು ನಿಂತು ಆ ವಾಕ್ಯಾರ್ಥಗಳನ್ನ ಕೇಳ್ತಾ ಸಾಷ್ಟಾಂಗ ನಮಸ್ಕಾರ ಹೊಡೆದಿದ್ದ. ಏನಿದು, ಎಂತಹ ಮಹಾನುಭಾವರು, ಎಷ್ಟು ತಪಸ್ವಿಗಳು, ಅಂಥವರಿಗೆ ನನ್ನಿಂದ ಇಂಥ ದೊಡ್ಡ ಅಪಚಾರವಾಯಿತು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾವು ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅವತ್ತಿನಿಂದ ರಘುತ್ತಮ ತೀರ್ಥರ ಆ ವೈಭವ, ಆ ಜ್ಞಾನದ ಪ್ರಕಾಶ, ಆ ವೈರಾಗ್ಯ ಅವುಗಳನ್ನು ಕೊಂಡು ಈ ರೀತಿಯಾದ ಗುರುಗಳ ಅನುಗ್ರಹ, ಏನೂ ಹಿಂದಿನ ದಿವಸ ಬರದೇ ಇದ್ದ, ಏನೂ ತಿಳಿದೇ ಇದ್ದ ಸಣ್ಣ ಚಿಕ್ಕ ಬಾಲಕ ಪೀಠದ ಮೇಲೆ ವಿರಾಜಮಾನವಾದ ರಘುತ್ತಮ ತೀರ್ಥರು ಬೆಳಗಿನ ಜಾವ ಕನಸಿನಲ್ಲಿ ಬಂದು ಎಲ್ಲ ಗುರುಗಳು, ದೇವತೆಗಳು, ಶ್ರೀಮದಾಚಾರ್ಯರು, ಪರಮಾತ್ಮ ಬಂದು ಅನುಗ್ರಹವನ್ನು ಮಾಡಿದ್ದಕ್ಕೆ ಸಮಗ್ರವಾದಂತಹ ಜ್ಞಾನ ಅವರಿಗೆ ಪ್ರಜ್ವಲಿಸಿದೆ ಅಂತಂದರೆ ಗುರುಗಳ ಅನುಗ್ರಹ ಎಷ್ಟರ ಮಟ್ಟಿಗೆ ರಘುತ್ತಮ ತೀರ್ಥರಲ್ಲಿ ಇರಬಹುದು. ಇದ್ಯಾವುದು ಚಮತ್ಕಾರ ಅಲ್ಲ ಇದು. ಆ ಗುರುಗಳ ಅನುಗ್ರಹ ದೊಡ್ಡ ಚಮತ್ಕಾರ, ಹೌದು, ಇಲ್ಲಂದಿಲ್ಲ. ಆದರೆ ಪೂರ್ವ ಜನ್ಮದಲ್ಲಿ ಸಂಸ್ಕಾರ, ಪೂರ್ವ ಜನ್ಮದಲ್ಲಿ ಅನಂತ ಹಿಂದಿನ ಜನ್ಮಗಳಿಗೆ ಎಲ್ಲ ತಾವು ಆ ಭಾಗ, ಆ ಎಲ್ಲವನ್ನು ತಾವು ಅಧ್ಯಯನ ಮಾಡಿರುತ್ತಾರೆ. ಆ ಸಂಸ್ಕಾರ ಪಕ್ವವಾಗಿತ್ತು, ಆ ಕಾಲ ಪಕ್ವವಾಗಿತ್ತು, ಆ ಗುರುಗಳ ಮುಖಾಂತರ ಇದನ್ನೆಲ್ಲ ಮಾಡಿಸಿಕೊಟ್ಟು ಈ ದೃಷ್ಟಾಂತವನ್ನ ತಮ್ಮ ಜೀವನದಲ್ಲಿ ಗುರುಗಳಿಂದ ಆದ ಅನುಗ್ರಹ ಇದು ಸುಳ್ಳಲ್ಲ, ಇದು ನಾನೂ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಒಂದು ಪ್ರಸಂಗ ಅವರ ಕಾಲದಲ್ಲಿ ನಡೀತದೆ. ಚಿಕ್ಕ ನೈವೇದ್ಯವನ್ನು ಮಾಡುವ ಪ್ರಸಂಗದಲ್ಲಿ ಒಬ್ಬವ ರೊಟ್ಟಿ ಬಡುವ ವೆಂಕಣ್ಣ ಅಂತ ಇದ್ದ. ರೊಟ್ಟಿಯನ್ನ ಬಡಿತಿದ್ದ ವೆಂಕಣ್ಣ. ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಊಟಕ್ಕಾಗಿ ಒಬ್ಬ ರೊಟ್ಟಿಯನ್ನ, ಭಕ್ರಿಯನ್ನ ಬಡಿಯುವಂತಹ ವೆಂಕಣ್ಣ ಭಟ್ಟ ಅಂತಿದ್ದ. ಹಿಂದಿನ ಕಾಲದಲ್ಲಿ ಪೂಜೆ ಎಲ್ಲ ಆದ ಮೇಲೆ ಊಟಕ್ಕೆ ಹೋಗಬೇಕು ಅಂತನ್ನುವಾಗ ವಾದಿಗಳು ಬಂದ್ರು, ವಾದಗಳು ನಡೀತಾ ಇತ್ತು. ಆ ವಾದ ನಡೀತಾ ಇದ್ದಾಗ ರಘುತ್ತಮ ತೀರ್ಥರು ಭಾರಿ ತಮ್ಮ ಜ್ಞಾನದ ಸಾಮರ್ಥ್ಯದಿಂದ ವಾದವನ್ನು ಹಾಕ್ತಾ ಇದ್ದಾರೆ. ಆ ವಾದದ ವೈಖರಿ, ಆ ವಾದದ ವಾಣಿ ಕೇಳಿ ಎಲ್ಲರೂ ಬಹಳ ಆಶ್ಚರ್ಯಚಕಿತರಾಗಿದ್ದಾರೆ. ಸುತ್ತಮುತ್ತಲ ಇದ್ದ ಎಲ್ಲರೂ ಕೂಡ ಬಂದು ಆ ವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಾಪ ಈ ವೆಂಕಣ್ಣನು ಕೂಡ ಅಡಿಗೆಯನ್ನು ಮಾಡಿ ಆಗಿತ್ತು. ಊಟಕ್ಕೆ ಹಾಕುವ ಪ್ರಸಂಗ, ವಾದಿಗಳು ಬಂದಿದ್ದಾರೆ, ವಾದ ಹಾಕ್ತಾ ಇದ್ದಾರೆ. ಒಳಗಿನ ಕೋಣೆಯಲ್ಲಿದ್ದ ವೆಂಕಣ್ಣ ಹೊರಗಡೆ ಬಂದು ತಾನು ನಿಂತು ಈ ವಾದವನ್ನ ನೋಡ್ತಾ ಇದ್ದಾನೆ. ಸಮಯ ಕಾಲ ಪಕ್ವವಾಗಿತ್ತು ಅಂತಂದರೆ ಆ ಗುರುಗಳು ಏನನ್ನು ಹೇಳಿದರೆ ಅವನ ಮನಸ್ಸು ವಿಚಲಿತವಾಗ್ತದೆ, ಆ ಮನಸ್ಸು ತಾನು ದೇವರ ಪಾದಕ್ಕೆ ಬೀಳುತ್ತದೆ ಅಂತನ್ಲಿಕ್ಕೆ ರಘುತ್ತಮ ತೀರ್ಥರೇ ತಾವು ಗುರುಗಳಿಂದ ಅನುಗ್ರಹ ಪಡೆದರು. ತಾವು ಶಿಷ್ಯನಿಗೆ ಅನುಗ್ರಹ ಮಾಡುವ ಒಂದು ಉತ್ತಮ ಪಕ್ವವಾದ ಕಾಲ ಸಮಯ ಬಂದಿತ್ತು. ಆಗ ಅಂದ್ರು, ಏನೋ ವೆಂಕಣ್ಣ, ಇಲ್ಲಿ ನಿಂತು ನೀನೇನೋ ಈ ವಾದ ಕೇಳ್ತಿ, ಭಕ್ರಿ ಮಾಡೋ ಹೋಗು, ಒಳಗೆ ಹೋಗು, ಅಡಿಗೆ ಮಾಡೋ ಹೋಗು ಅಂತ ಅವನನ್ನ ಕಳಿಸ್ಬಿಟ್ಟೆ. ಅದನ್ನ ಕೇಳಿ ಪಾಪ ಅವನಿಗೆ ಬಹಳ ಮನಸ್ಸಿಗೆ ನೋವಾಯ್ತು. ಪ್ರತಿನಿತ್ಯದಂತೆ ಎಲ್ಲ ವಾದಗಿದೆಲ್ಲ ಮುಗೀತು, ಬಂದ್ರು, ಊಟಕ್ಕೆ ಹಾಕಿದ್ರು. ಪ್ರತಿನಿತ್ಯ ಅವನೇ ಅವನು ಊಟಕ್ಕೆ ಹಾಕಿದ ಮೇಲೆ ಮಂತ್ರಾಕ್ಷತಿ ಬುಟ್ಟಿಯನ್ನು ತಗೊಂಡು ಬಂದು ಕೈ ಹಿಡ್ದ. ಏನೋ ಎಲ್ಲಿ ಉರಿ ಹೊಂಟೇನೋ? ಇಲ್ಲ, ಉರಿ ಹೊಂಟಿಲ್ಲ ಸ್ವಾಮಿ,
ನಾ ಈ ದೇಹತ್ಯಾಗ ಇಹಲೋಕ ಪರಿತ್ಯಾಗ ಮಾಡಬೇಕು ಅಂತ ವಿಚಾರ ಮಾಡಿದ್ದೇನೆ. ಯಾಕೋ ಏನಾಯ್ತು? ಏನಿಲ್ಲ ಸ್ವಾಮಿ, ನಾ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ, ಆದ್ರೆ ಗುರುಗಳ ಆಜ್ಞೆ ಇಲ್ಲದೇನೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಬ್ರಹ್ಮಹತ್ಯ ಪಾಪ ಬರ್ತದೆ, ರಾಕ್ಷಸನಾಗ್ತೇನೆ ನಾನು ಅಂತ ಹೇಳಿ ನಿಮ್ಮ ಅನುಮತಿಯನ್ನು ತೆಗೆದುಕೊಂಡು ನಾನು ಸಾಯಲಿಕ್ಕೆ ಸಿದ್ಧನಾಗಿ ಹೊಂಟಿದ್ದೇನೆ. ಯಾಕೆ ಏನಾಯ್ತು ಮೂರ್ಖ? ಯಾಕೇನ್ ಮಾಡ್ತಾ ಇದ್ದೆ? ಏನಿಲ್ಲ ಸ್ವಾಮಿ, ಶ್ರೀಮದಾಚಾರ್ಯ ಗ್ರಂಥಗಳನ್ನ, ಟೀಕಾಕೃತ್ಪಾದರ ಗ್ರಂಥಗಳನ್ನ ಅಂತೂ ಓದುವ ಸೌಭಾಗ್ಯ ಇಲ್ಲ, ಅದನ್ನ ವಾಕ್ಯಾರ್ಥ ಮಾಡುವ ಸೌಭಾಗ್ಯನೂ ಇಲ್ಲ, ಅದನ್ನ ಪಾಠ ಕೇಳುವ ಸೌಭಾಗ್ಯನೂ ಇಲ್ಲ. ಇನ್ನೊಬ್ಬರ ಜೊತೆಗೆ ಪಾಠವನ್ನ, ಆ ವಾಕ್ಯಾರ್ಥವನ್ನು ಮಾಡಿ ಕೇಳುವ ಸೌಭಾಗ್ಯನೂ ನನಗಿಲ್ಲ ಅಂತಂದರೆ ನಾನು ಈ ಭೂಮಿಯಲ್ಲಿ ಬದುಕಿ ಏನು ಪ್ರಯೋಜನ? ಏನು ಮಾಡ್ಬೇಕು ನಾನು? ಬಹಳ ಮನಸ್ಸಿಗೆ ಹೊಂದಿದೆ, ನಾನು ಮಾಡೋದಿಲ್ಲ, ನಾನು ಹೊರಟ್ಬಿಡ್ತೇನೆ ಅಂತ ಹೇಳಿದರೆ, ಹುಚ್ಚ ಇಲ್ಲಿ ಬಾ ಅಂತ ಹೇಳಿ ಕರೆದು ತಲೆ ಮೇಲೆ ಅವನಿಗೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಹಾಗೆಲ್ಲ ಅನ್ಬಾರ್ದಪ್ಪ. ದೊಡ್ಡ ಭಾಗ್ಯ ವೈಷ್ಣವ ಜನ್ಮ. ಆತ್ಮಹತ್ಯಾದಿಗಳನ್ನು ಮಾಡ್ಕೋಬಾರದು. ಸಮಯ ಬಂದಿತ್ತು, ಆ ಜೀವ ಪಕ್ವವಾಗಿತ್ತು. ಗುರುಗಳ ಅನುಗ್ರಹ ತಾವು ಹೇಗೆ ಪಡೆದಿದ್ರು ಅದು ಸುಳ್ಳಲ್ಲ, ನಾನೂ ಅದನ್ನು ಮಾಡಿ ತೋರಿಸ್ತೇನೆ ಅಂತನ್ಲಿಕ್ಕೆ ರಘುತ್ತಮರು ಆ ರೊಟ್ಟಿ ವೆಂಕಣ್ಣನ ತಲೆ ಮೇಲೆ ಕೈ ಇಟ್ಟು ಸಮಗ್ರ ಶಾಸ್ತ್ರವನ್ನ ತಾವು ಉಪದೇಶ ಮಾಡಿದ್ದಾರೆ. ಮರುದಿನ ಅವನೂ ಕೂಡ ಆ ರೊಟ್ಟಿ ವೆಂಕಣ್ಣ ಭಟ್ಟರು ಅಂತ ಹೇಳಿ ಟಿಪ್ಪಣಿಕಾರರಾಗಿ ಹೋಗಿದ್ದಾರೆ. ರೊಟ್ಟಿಯನ್ನ ಬಡಿತಾ ಇದ್ದ ವೆಂಕಣ್ಣ ತಾನೇ ರೊಟ್ಟಿ ವೆಂಕಣ್ಣ ಭಟ್ಟ ಅಂತ ಆಗಿ ವ್ಯಾಖ್ಯಾನಕಾರರಲ್ಲಿ ತಾನು ಇಂದಿಗೂ ಅವರ ಗ್ರಂಥಗಳು ಮತ್ತೆ ಟಿಪ್ಪಣಿಗಳು ಪ್ರಚಲಿತ ಇವೆ. ಆ ಟಿಪ್ಪಣಿ ಮೇಲೆ ಪಾಠ ಹೇಳ್ತಾರೆ. ಅಂದ ಮೇಲೆ ಆ ರಘುತ್ತಮರ ಅನುಗ್ರಹ, ರಘುತ್ತಮರ ತಪಸ್ಸು, ಆ ರಘುತ್ತಮರ ವೈರಾಗ್ಯ, ಆ ರಘುತ್ತಮರ ಜ್ಞಾನ, ಆ ರಘುತ್ತಮರು ಗುರುಗಳಿಂದ ಪಡೆಯುವ ಅನುಗ್ರಹ, ಗುರುಗಳ ಅನುಗ್ರಹಕ್ಕೆ ಮುಖ್ಯ ಪಾತ್ರಭೂತರು ಹೌದು. ಹಾಗೆ ತಾವು ಮಾಡಿ ಆ ಪಡೆದ ಸಂಪತ್ತು, ಆ ಜ್ಞಾನ ತಾವು ಇನ್ನೂ ಶಿಷ್ಯರಿಗೆ ಧಾರಿಯಾಗಿ ಕೊಡಲಿಕ್ಕೆ ಅತ್ಯಂತ ಸಮರ್ಥರು. ಅವರ ವೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಎಷ್ಟು ಜನ ಹಾಕ್ತಿರ್ತಾರೆ, ಎಷ್ಟು ಜನ ಅದನ್ನೆಲ್ಲ ನೋಡಬೇಕು. ಈ 3 ದಿನಗಳಲ್ಲಿ ಬಹಳ ತುಂಬ ವೈಭವದಿಂದ ಆರಾಧನೆ ನಡೀತಾ ಇರ್ತದೆ ಅವ್ರದ್ದು. ಹಾಗಾಗಿ ಅಂತ ರಘುತ್ತಮರ ಆರಾಧನೆ ನಿಮಿತ್ತಕವಾಗಿ ಕೇವಲ ನಮ್ಮ ಪಾಪ ಪರಿಹಾರ, ನಮ್ಮ ಮನಸ್ಸು ಶುದ್ಧಿ, ದೇಹ ಶುದ್ಧಿ ಮತ್ತು ಉತ್ತಮ ತತ್ವಜ್ಞಾನ ಲಾಭವಾಗಬೇಕು ಅಂತ ಹೇಳಿ ಆ ರಘುತ್ತಮರ ಮತ್ತೆ ಆರಾಧನಾ ನಿಮಿತ್ತಕವಾಗಿ 2 ಮಾತುಗಳು ಅವರ ಮಹಿಮೆಯನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತೆ ಪುನಃ ನಾಳೆ ನಾಡಿದ್ದು 2 ದಿನಗಳಲ್ಲಿ ಆ ರಘುತ್ತಮರ ಮಹಿಮೆಯನ್ನು ಹೇಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧನೋಪಮೇಯಂ ಮನೋಜ ಜಿತ್ಯಾಂ ಮನಸಾಂ ಹಿ ಪತ್ಯ ರಘುತ್ತವಾಕ್ಯಂ ಸುಗುರುಂ ನಮಾಮಿ.